ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ಆದರ್ಶ ಮತ್ತು ಸೈನಿಕ್ ಶಾಲೆಗಳಿಗೆ ಸಂಬಂಧಪಟ್ಟಂತೆ GK ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ವಿವರಣೆಯನ್ನು ಮಾಡಾಕ್ತೀವಿ. ಅದನ್ನು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಅನಲೈಸ್ ಮತ್ತು ಎಕ್ಸ್ಪ್ಲೇನನ್ನು ಮಾಡಾಕ್ತೀವಿ. ಇದರ ಒಂದು ಉಪಯೋಗವನ್ನು ತೆಗೆದುಕೊಂಡು ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ಮುಂಬರುವಂತಹ ಸೈನಿಕ್ ಶಾಲೆ ಮತ್ತು ಆದರ್ಶ ಶಾಲೆಯ ಪರೀಕ್ಷೆಗಳನ್ನು ಏನಪ್ಪ ಅಂದ್ರೆ ಎದುರಿಸಬೇಕು. ಅವುಗಳನ್ನು ಯಾವ ರೀತಿ ಏನಪ್ಪ ಅಂದ್ರೆ ಕ್ರ್ಯಾಕ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ವಿಶೇಷವಾದಂತಹ ಪ್ರಶ್ನೆಗಳದಾವ. ಸರಿಸುಮಾರು ಒಂದು 20 ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಅವುಗಳನ್ನು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ನೋಡೋಣ. ಸೊ ಕೇವಲ ಈ ಕ್ಲಾಸನ್ನು ಕೇಳೋದಷ್ಟಲ್ಲ, ನೀವೇನು ಮಾಡ್ಬೇಕಂದ್ರೆ ಈ ಕ್ಲಾಸ್ ಜೊತೆಗೆ ಇಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ಅಂದ್ರೆ ಪಾಯಿಂಟ್ಸ್ಗಳನ್ನು, ಕೀ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೋಬೇಕು. ಸೊ ಅವುಗಳು ಏನಾಗ್ತಾವಂದ್ರೆ ನಿಮಗೆ ಎಕ್ಸಾಮ್ನಾಗ ಹೆಲ್ಪ್ ಆಗ್ತಾವೆ. ಓಕೆನಾ? ಯಾವುದೋ ಕ್ಲಾಸ್ ಇರಲಿ, ಅವ್ರು ನಿಮ್ಮ ಕೈಯಾಗ ಒಂದು ಏನಪ್ಪ ಅಂದ್ರೆ ಪೆನ್ ಇರಬೇಕು, ಆಮೇಲೆ ಬುಕ್ ಇರಬೇಕು, ಆಮೇಲೆ ಏನಪ್ಪ ಅಂದ್ರೆ ಈ ಪ್ಯಾಡ್ ಒಂದು ಇರ್ಬೇಕು. ಇದು ಚಂದ ಹೆಂಗೆ ಏನಪ್ಪ ಅಂದ್ರೆ ತೊಗೊಂಡು ನೋಟ್ ಮಾಡ್ಕೊಂಡ್ರೆ ಸೈನಿಕ್ ಶಾಲೆಗೆ ಏನಪ್ಪ ಅಂದ್ರೆ ನೀವು ಇದೇ ವರ್ಷ ಸೆಲೆಕ್ಟ್ ಆಗ್ತೀರಿ. ನೋಡ್ರಿ, ನಮ್ಮ ಸಂಸ್ಥೆದಾಗ ಸಾಕಷ್ಟು ಈಗಾಗಲೇ ಏನಪ್ಪ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಸೈನಿಕ ಶಾಲೆಗಳಲ್ಲಿ ವ್ಯಾಸಂಗವನ್ನು ಮಾಡಾಕ್ತಾರೆ. ಅವರು ಕೂಡ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆಯಲ್ಲೇ ಕಲಿತು ವ್ಯಾಸಂಗಕ್ಕೆ ಏನಪ್ಪ ಅಂದ್ರೆ ಅಣಿಯಾಗ್ಯಾರ. ನೀವು ಕೂಡ ಅವರಂಗೆ ಆಗಬೇಕಾದ್ರೆ ನಮ್ಮ ಏನಪ್ಪ ಅಂದ್ರೆ ಕ್ಲಾಸ್ಗಳನ್ನು ನೋಡಬೇಕಾಗ್ತೈತಿ. ಸೊ ಇವುಗಳನ್ನು ನೋಡ್ಕೊರಿ. ಒಂದನೇ ಕ್ವಶನ್ ಏನು ಕೇಳ್ಯಾನು ಅಂತ ನೋಡೋಣ. ಸೊ ದ ಬ್ಯಾಟಲ್ ಆಫ್ ಪ್ಲಾಸಿ ಸಿಗ್ನಿಫಿಕೆಂಟ್ ಇವೆಂಟ್ ಇನ್ ಇಂಡಿಯನ್ ಹಿಸ್ಟ್ರಿ ಟುಕ್ ಪ್ಲೇಸ್ ಇನ್ ವಿಚ್ ಇಯರ್ ಅಂತ ಕೇಳ್ಯಾನ. ನೋಡ್ರಿ, ಕ್ವಶನ್ ಏನಪ್ಪ ಅಂದ್ರೆ ಪ್ಲಾಸಿ ಕದನ ಎಷ್ಟರಲ್ಲಿ ನಡೀತು ಅನ್ನುವಂಥ ಪ್ರಶ್ನೆ. ಆಪ್ಷನ್ಸ್ ಕೊಟ್ಟಾನ. 1780 ಅಂತ ಕೊಟ್ಟಾನ, 1764 ಅಂತ ಕೊಟ್ಟಾನ, 1772 ಅಂತ ಕೊಟ್ಟಾನ, 1757 ಅಂತ ಕೊಟ್ಟಾನ. ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದಂದ್ರೆ 1757. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪ ಅಂದ್ರೆ ಪ್ಲಾಸಿ ಕದನ. ಬ್ಯಾಟಲ್ ಆಫ್ ಪ್ಲಾಸಿ ವಾರ್ ನಡೆದದ್ದು 1757ರಲ್ಲಿ. ಇದು ಯಾರ್ಯಾರ ಮಧ್ಯೆ ನಡೀತೈತಿ ಅಂದ್ರೆ ಸಿರಾಜ್ ಉದ್ ದೌಲ್. ಯಾರು ಹೇಳ್ರಿ? ಸಿರಾಜ್ ಉದ್ ದೌಲ. ಆಮೇಲೆ ಇನ್ನೊಬ್ಬ ಯಾರಂದ್ರೆ ರಾಬರ್ಟ್ ಕ್ಲೈವ್ ಮಧ್ಯೆ ನಡೆದಿರುವಂಥದ್ದು. ಓಕೆ, ಸೊ ಸಿರಾಜ್ ಉದ್ ದೌಲ ಈತ ಹಿ ಈಸ್ ದ ಬಂಗಾಳದ ನವಾಬ. ಆಮೇಲೆ ರಾಬರ್ಟ್ ಕ್ಲೈವ್ ಏನಪ್ಪ ಅಂದ್ರೆ ಬ್ರಿಟಿಷರ ಗವರ್ನರ್. ಈತ ಬಂಗಾಳದ ಗವರ್ನರ್ ಆಗಿದ್ದ. ಇವರಿಬ್ಬರ ಮಧ್ಯೆ ಪ್ಲಾಸಿ ಕದನ ನಡೀತೈತಿ. ಪ್ರಶ್ನೆ ಕೇಳ್ತಾನ ಅಪ್ಪಿಗೊಳ್ರಿ, ಪ್ಲಾಸಿ ಕದನ ಯಾವಾಗ ನಡೀತು, ಬ್ಯಾಟಲ್ ಆಫ್ ಪ್ಲಾಸಿ ಯಾವಾಗ ನಡೀತು ಅಂತ 1757. ಇನ್ನು 1764ರಲ್ಲಿ ಬ್ಯಾಟಲ್ ಆಫ್ ಬಕ್ಸಾರ್ ನಡೆದಿರುವುದನ್ನ ನಾವು ಕಾಣ್ತೀವಿ. ಯಾವ್ದು ನಡೆದೈತಿ? ಬ್ಯಾಟಲ್ ಆಫ್ ಬಕ್ಸಾರ್. ಓಕೆ, ಕೇಳ್ತಾನ ಬ್ಯಾಟಲ್ ಆಫ್ ಬಕ್ಸಾರ್ ಯಾವಾಗ ನಡೀತು ಅಂತ ಪ್ರಶ್ನೆ ಕೇಳ್ತಾನ. ಬ್ಯಾಟಲ್ ಆಫ್ ಬಕ್ಸಾರ್ ನಡೆದದ್ದು 1764. ಇದು ಯಾರ್ಯಾರ ಮಧ್ಯೆ ನಡೀತು? ಇದು ಬ್ರಿಟಿಷರು ಮತ್ತು ಬಂಗಾಳದ ನವಾಬರಾಗಿರುವಂತಹ, ನೋಡ್ರಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಬಂಗಾಳದ ನವಾಬನಾಗಿರುವಂತಹ ಮೀರ್ ಖಾಸಿಮ್ನ ಮಧ್ಯೆ ನಡೆದಿರುವಂಥದ್ದು. ನೋಡ್ರಿ, ಬಕ್ಸಾರ್ ಕದನ 1764ರಲ್ಲಿ ಬ್ರಿಟಿಷರು ಮತ್ತು ಮೀರ್ ಖಾಸಿಮ್ ಮಧ್ಯೆ. ಅದ ಪ್ಲಾಸಿ ಕದನ 1757ರಲ್ಲಿ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ ಮಧ್ಯೆ. ಸೊ ಎರಡು ಬ್ಯಾಟಲ್ಗಳು ಇಂಪಾರ್ಟೆಂಟ್, ಯಾಕಂದ್ರೆ ಸೈನಿಕ್ ಸ್ಕೂಲ್ಗೆ ಆಲ್ರೆಡಿ ಏನಪ್ಪ ಅಂದ್ರೆ ಕೇಳ್ಯಾನ. ಸೊ ಸೈನಿಕ್ ಸ್ಕೂಲಲ್ಲಿ ಬರುವಂಥದ್ದು ನೋಟ್ ಮಾಡ್ಕೋರಿ. ಓಕೆ, 1764 ಬ್ಯಾಟಲ್ ಆಫ್ ಬಕ್ಸಾರ, 1757 ಬ್ಯಾಟಲ್ ಆಫ್ ಪ್ಲಾಸಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನು ಕೇಳ್ಯಾನು. ನೆಕ್ಸ್ಟ್ ಕ್ವಶನ್ ಐತಿ, ವಿಚ್ ಇಂಡಿಯನ್ ಸಿಟಿ ಈಸ್ ನೌನ್ ಆಸ್ ದ ಮ್ಯಾಂಚೆಸ್ಟರ್ ಆಫ್ ದಿ ಈಸ್ಟ್ ಅಂತ ಕೇಳ್ಯಾನ. ಓಕೆನಾ? ಸೊ ಮ್ಯಾಂಚೆಸ್ಟರ್ ಆಫ್ ಈಸ್ಟ್ ಅಂದ್ರೆ ಭಾರತದ ಯಾವ ನಗರವನ್ನ ಮ್ಯಾಂಚೆಸ್ಟರ್ ಆಫ್ ಈಸ್ಟ್ ಅಂತ ಕರೀತಾನ ಅಂತ ಕೇಳ. ಓಕೆನಾ? ಇಲ್ಲಿ ಮುಂಬೈ ಅಂತ ಕೊಟ್ಟಾನ, ಅಹಮದಾಬಾದ್ ಅಂತ ಕೊಟ್ಟಾನ, ಜೈಪುರ್ ಅಂತ ಕೊಟ್ಟಾನ, ಕೋಲ್ಕತ್ತಾ ಅಂತ ಕೊಟ್ಟಾನ. ಹಾಗಾದ್ರೆ ಭಾರತದ ಈಸ್ಟಿಗಿರುವಂತಹ ಪ್ಲೇಸ್ಗಳು ಯಾವ್ಯಾವು? ಇದು ಕೂಡ ವೆಸ್ಟ್ನಾಗ ಐತ್ರಿ. ಮುಂಬೈ ವೆಸ್ಟಿಗೆ ಬರುವಂಥದ್ದು. ಓಕೆ, ಮಹಾರಾಷ್ಟ್ರ ವೆಸ್ಟರ್ನ್ ಸ್ಟೇಟ್ ಅದು. ಆಮೇಲೆ ಅಹಮದಾಬಾದ್ ಆಲ್ಸೋ ವೆಸ್ಟ್, ಅಂದ್ರೆ ಇದು ಏನಪ್ಪ ಅಂದ್ರೆ ಗುಜರಾತ್ ಸ್ಟೇಟಲ್ಲಿ ಬರೋದು. ಇದು ಕೂಡ ಏನಪ್ಪ ವೆಸ್ಟರ್ನ್ ಸ್ಟೇಟ್.
ಆಮೇಲೆ ಜೈಪುರ ಆಲ್ಸೋ ನಾರ್ತ್ ಇಂಡಿಯಾ ನಾರ್ತ್ ವೆಸ್ಟರ್ನ್ ಅಲ್ಲಿ ನೋಡ್ತೀವಿ ನಾವು, ವಿಶೇಷವಾಗಿ ರಾಜಸ್ಥಾನ. ಸೊ ಕೋಲ್ಕತ್ತಾ ಇಟ್ ಈಸ್ ಲೊಕೇಟೆಡ್ ಇನ್ ಈಸ್ಟರ್ನ್ ಸ್ಟೇಟ್, ಮೀನ್ಸ್ ವೆಸ್ಟ್ ಬೆಂಗಾಲ್ ಅನ್ನೋದನ್ನ ಕಾಣ್ತೀವಿ. ದ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಇಲ್ಲಿ ಕೋಲ್ಕತ್ತಾ. ಓಕೆ, ಕೋಲ್ಕತ್ತಾ ಏನಾಗ್ತೈತಿ ಅಂದ್ರೆ ಕರೆಕ್ಟ್ ಆಗ್ತೈತಿ. ಸೊ ಮ್ಯಾಂಚೆಸ್ಟರ್ ಆಫ್ ದಿ ಈಸ್ಟ್ ಅಂತ ನಾವು ನೋಡ್ತೀವಿ. ಭಾರತ ದೇಶದ ಪೂರ್ವದ ಮ್ಯಾಂಚೆಸ್ಟರ್ ಅಂತ ಕೋಲ್ಕತ್ತಾವನ್ನ ಕರೀತಾರೆ. ಹಾಗಾದ್ರೆ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಯಾವ್ದನ್ನ ಕರೀತಾರಂದ್ರ ಅಹಮದಾಬಾದ್ ಅನ್ನ ಕರೀತಾರೆ. ಇದನ್ನ ಏನಂತ ಕರೀತಾರಂದ್ರ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಮ್ಯಾಂಚೆಸ್ಟರ್ ಆಫ್ ನೋಡಿ ವೆರಿ ಇಂಪಾರ್ಟೆಂಟು, ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀಲಾಗ್ತೈತಿ. ಸೊ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂದ್ರ ಅಹಮದಾಬಾದ್, ಮ್ಯಾಂಚೆಸ್ಟರ್ ಆಫ್ ಈಸ್ಟ್ ಅಂದ್ರ ಕೋಲ್ಕತ್ತಾ, ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೋರಿ, ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ. ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ ಅಂದ್ರೆ ಏನಪ್ಪ ಅಂದ್ರ ಕೊಯಂಬತ್ತೂರು. ಓಕೆ, ಸೊ ಇದೇನಪ್ಪ ಅಂದ್ರ ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಕೊಯಂಬತ್ತೂರು, ಭಾರತದ ಮ್ಯಾಂಚೆಸ್ಟರ್ ಅಹಮದಾಬಾದ್. ಓಕೆ, ಪೂರ್ವದ ಮ್ಯಾಂಚೆಸ್ಟರ್ ಯಾವ್ದು ಹೇಳ್ರಿ, ಕೋಲ್ಕತ್ತಾ. ಮ್ಯಾಂಚೆಸ್ಟರ್ ಅಂದ್ರೆ ಏನಪ್ಪ ಅಂದ್ರ ಅಲ್ಲಿ ಏನಪ್ಪ ಅಂದ್ರೆ ಹತ್ತಿ ಗಿರಣಿಗಳು ಹೆಚ್ಚದಾವ್, ಅಂದ್ರೆ ಕಾಟನ್ ಟೆಕ್ಸ್ಟೈಲ್ಸ್ಗಳು ಏನಪ್ಪ ಅಂದ್ರೆ ನಾವು ಕಾಣ್ತೀವಲ್ಲ, ಆ ಕಾಟನ್ ಟೆಕ್ಸ್ಟೈಲ್ಸ್ಗಳು ಕಾಣುವಂಥದ್ದು ಅಹಮದಾಬಾದ್ನಲ್ಲಿ. ಹಾಗಾಗಿ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾನೆ. ಓಕೆ, ನೆಕ್ಸ್ಟ್ ಕ್ವಶನ್ ಕವರ್ ಆತ್ರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಇಂಡಿಯನ್ ಸ್ಪೇಸ್, ವೆರಿ ಇಂಪಾರ್ಟೆಂಟ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಈಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ ಅಂತ ಕೇಳ್ಯಾನ. ಸೊ ಯಾವ್ದ್ರದ್ದು ಕೇಳ್ಯಾನ ಅಂದ್ರೆ ಇಸ್ರೋದ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಅಂತ ಕೇಳ್ಯಾನ. ಆಪ್ಷನ್ಸ್ ನೋಡ್ರಿ, ನ್ಯೂ ಡೆಲ್ಲಿ ಅಂತ ಕೊಟ್ಟಾನ, ಮುಂಬೈ ಅಂತ ಕೊಟ್ಟಾನ, ಬೆಂಗಳೂರು ಕೊಟ್ಟಾನ, ಹೈದರಾಬಾದ್ ಕೊಟ್ಟಾನ. ಹಾಗಾದ್ರೆ ಇಲ್ಲಿ ಸರಿಯಾಗಿರುವಂತ ಉತ್ತರ ಯಾವುದು, ಬೆಂಗಳೂರು. ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಸೆಂಟರ್ ಇರುವುದು ಬೆಂಗಳೂರಿನಲ್ಲಿ. ಆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಸೆಂಟರ್ ಸ್ಟಾರ್ಟ್ ಆಗಿದ್ದು ಇನ್ ದ ಇಯರ್ ಆಫ್ ದಿ 1969 ಅಲ್ಲಿ. ಹಾಗಾದ್ರೆ ಕ್ವಶನ್ ಕೇಳ್ತಾನೆ, DRDO ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂದ್ರೆ ನ್ಯೂ ಡೆಲ್ಲಿ. ಓಕೆ, ಯಾವುದ್ರ ಹೆಡ್ ಕ್ವಾರ್ಟರ್ ಅಂದ್ರೆ DRDO ಅಂದ್ರೆ ಏನಪ್ಪ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಸೊ ಇದು ಸ್ಟಾರ್ಟ್ ಆದಂತ ಇಯರ್ ಕೇಳಿದಂದ್ರೆ 1958ರಾಗ ಸ್ಟಾರ್ಟ್ ಆಗೈತ್ರಿ. ಅಪ್ಪಿಕೊಳ್ರಿ, ಎಷ್ಟ್ರಾಗ ಸ್ಟಾರ್ಟ್ ಆಗೈತಿ ಅಪ್ಪಿಕೊಳ್ರಿ, 1958ರಲ್ಲಿ DRDO ಸ್ಟಾರ್ಟ್ ಆಗೈತಿ. ಡಿ ಅಂದ್ರ ಡಿಫೆನ್ಸ್, ಆರ್ ಅಂದ್ರ ರಿಸರ್ಚ್, ಡಿ ಅಂದ್ರ ಡೆವಲಪ್ಮೆಂಟ್, ಓ ಅಂದ್ರ ಆರ್ಗನೈಜೇಷನ್. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಹೆಡ್ ಕ್ವಾರ್ಟರ್ ಎಲ್ಲೈತಿ, ನ್ಯೂ ಡೆಲ್ಲಿ. ಎಲ್ಲೈತಿ, ನ್ಯೂ ಡೆಲ್ಲಿ. ಓಕೆನಾ? ಹಂಗ ನೋಡ್ರಿ, 1969ರಲ್ಲಿ ಇಸ್ರೋ ಸ್ಟಾರ್ಟ್ ಆಯ್ತು. ಇಸ್ರೋದ ಹೆಡ್ ಕ್ವಾರ್ಟರ್ ಬೆಂಗಳೂರು. ಇಸ್ರೋ ಅಂದ್ರೆ ಏನಪ್ಪಾ ಅಂದ್ರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಹಾಗಾದ್ರೆ ಮುಂಬೈಯಲ್ಲಿ ಯಾವುದರ ಹೆಡ್ ಕ್ವಾರ್ಟರ್ ಐತಿ, ಬಾಂಬೆ ಸ್ಟಾಕ್ ಹೆಡ್ ಕ್ವಾರ್ಟರ್ ಮುಂಬೈಯಲ್ಲೇ ಕಂಡು ಬರುವುದು. ಕ್ವಶನ್ ಕೇಳ್ಯಾನ್ರೆ ನೆನಪಿಟ್ಕೋರಿ, ಬಾಂಬೆ ಸ್ಟಾಕ್ ಬಗ್ಗೆ ಕೇಳ್ತಾನ. ವಿಚ್ ಇಸ್ ದ ಓಲ್ಡೆಸ್ಟ್ ಸ್ಟಾಕ್ ಮಾರ್ಕೆಟ್ ಇನ್ ಇಂಡಿಯಾ ಅಂತ ಕೇಳ್ತಾನ. ಓಕೆನಾ? ದ ಓಲ್ಡೆಸ್ಟ್ ಸ್ಟಾಕ್ ಮಾರ್ಕೆಟ್ ಯಾವ್ದಂದ್ರ ಬಾಂಬೆ ಸ್ಟಾಕ್. ಇದು RIMCಗೂ ಆಗೈತಿ, RMSಗೂ ಕ್ವಶನ್ ಕೇಳ್ಯಾನ, ಸೈನಿಕ್ ಸ್ಕೂಲ್ ಎಕ್ಸಾಮ್ಗೂ ಕ್ವಶನ್ ಕೇಳ್ಯಾನ. ಬಾಂಬೆ ಸ್ಟಾಕ್ ಐತಿ. ಆಮೇಲೆ ಮತ್ತೇನ್ ಕಾಣ್ತೀವಿ ನೋಡ್ರಿ, RBI ಹೆಡ್ ಕ್ವಾರ್ಟರ್ ಕಾಣ್ತೀವಿ. ಅದರದ್ದು ಹೇಳ್ರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಹೆಡ್ ಕ್ವಾರ್ಟರ್. ಸೊ RBI ಯಾವಾಗ ಸ್ಥಾಪನೆ ಆಗೈತಿ ಅಂತ ಕೇಳಿದಂದ್ರ 1935 ಏಪ್ರಿಲ್ ತಿಂಗಳು 1ನೇ ತಾರೀಕು ಏನಪ್ಪ ಅಂದ್ರ RBI ಫೌಂಡೆಡ್ ಆಗ್ತೈತ್ರಿ. ಓಕೆನಾ? ವೆರಿ ಇಂಪಾರ್ಟೆಂಟ್. RBI ಫೌಂಡೆಡ್ ಆಗಿದ್ದು 1935 ಏಪ್ರಿಲ್ ತಿಂಗಳು 11ನೇ ತಾರೀಕು. ಓಕೆ, ಹೈದರಾಬಾದಿನಲ್ಲಿ ನಾವು ರಾಮೋಜಿ ಫಿಲ್ಮ್ ಸಿಟಿ ಕಾಣ್ತೀವಿ ನೋಡ್ರಿ. ಯಾವ್ದು ಕಾಣ್ತೀವಿ, ರಾಮೋಜಿ ಫಿಲ್ಮ್ ಸಿಟಿ ಎಲ್ಲಿ ಐತಿ ಅಂತ ಕೇಳ್ತಾನ. ರಾಮೋಜಿ ಫಿಲ್ಮ್ ಸಿಟಿ ಇಸ್ ಲೊಕೇಟೆಡ್ ಇನ್ ಹೈದರಾಬಾದ್. ದ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಓಕೆ, ಇವುಗಳನ್ನ ನೋಟ್ ಮಾಡ್ಕೋರಿ ಚಂದಂಗಿ, ಆಮೇಲೆ ನೆನಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಯಾನ ನೋಡ್ರಿ, ಇದು ನೀವು ನೋಡ್ರಿ ಓದಾಕತ್ತೀರಂದ್ರ ಪ್ರತಿ ವರ್ಷದಲ್ಲಿ ಅಂದ್ರೆ ಪ್ರತಿ ಮಂತದ್ದು ಡೇಸ್ಗಳು ಗೊತ್ತಿರ್ಬೇಕು. ಆ ಡೇಸ್ಗಳನ್ನ ಕೇಳ್ತಾನ. ಯಾವ ಡೇ ಯಾವುದನ್ನ ಸೆಲೆಬ್ರೇಟ್ ಮಾಡ್ತಾರೋ, ಪ್ರತಿ ಡೇನು ಪ್ರತಿ ಮಂತ್ ಪ್ರತಿ ದಿನ ಅಲ್ಲ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಐತಿ ನೋಡ್ರಿ, ದ ಇಂಡಿಯನ್ ನೇವಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್ ಅಂತ ಕೇಳ. ಭಾರತೀಯ ವಾಯುಪಡೆ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಸೊ ಡಿಸೆಂಬರ್ 4 ಅಂತ ಕೊಟ್ಟಾನ, ಡಿಸೆಂಬರ್ 7 ಅಂತ ಕೊಟ್ಟಾನ, ಡಿಸೆಂಬರ್ 15 ಕೊಟ್ಟಾನ,
ಡಿಸೆಂಬರ್ 21 ಕೊಟ್ಟಾನ. ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದಂದ್ರೆ ಡಿಸೆಂಬರ್ 7. ಸೊ ಡಿಸೆಂಬರ್ 7 ಅನ್ನ ಇಂಡಿಯನ್ ನೇವಿ ಡೇ ಅಂತ ಸೆಲೆಬ್ರೇಟೆಡ್ ಮಾಡ್ತೀವಿ ನಾವು, ಹೌದಾ? ವೆನ್ ವಿ ಆರ್ ಸೆಲೆಬ್ರೇಟೆಡ್ ಇಂಡಿಯನ್ ನೇವಿ ಅಂದ್ರೆ ಡಿಸೆಂಬರ್ 7. ಓಕೆ, ಹಂಗ ನೋಡ್ರಿ ಏನ್ ಕೇಳ್ತಾನಂದ್ರ ವೆರಿ ಇಂಪಾರ್ಟೆಂಟ್, ಜನವರಿ ತಿಂಗಳು, ವೆರಿ ಇಂಪಾರ್ಟೆಂಟ್ ರೀ, ಜನವರಿ ತಿಂಗಳು 15ನೇ ತಾರೀಕು, ಹಾ ಜನವರಿ ಮಂತ್ 15 ಅನ್ನ ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ 15th ಅನ್ನ ಸೊ ಆರ್ಮ್ ಡೇ ಅಂತ ಆಚರಣೆ ಮಾಡ್ತೀವಿ. ಆರ್ಮಿ ಡೇ. ಆರ್ಮಿ ಡೇ ಅಂದ್ರ ಇದೇನಪ್ಪ ಅಂದ್ರ ಭೂ ದಿನಾಚರಣೆ, ಇದು ವಾಯು ದಿನಾಚರಣೆ. ಆರ್ಮ್ ಡೇ ಅಂತ ಏನಪ್ಪ ಜನವರಿ 15 ಆಚರಣೆ ಮಾಡ್ತೀವಿ. ಸೊ ಇಂಡಿಯನ್ ಡಿಫೆನ್ಸ್ 3 ಪ್ರಮುಖವಾದಂಥ ಪಡೆಗಳನ್ನು ನಾವು ಕಾಣ್ತೀವಿ. ಒಂದು ಆರ್ಮಿ ಐತಿ, ಇಂಡಿಯನ್ ಆರ್ಮಿ, ಓಕೆ, ಇನ್ನೊಂದು ನೇವಿ ಐತಿ, ಇನ್ನೊಂದು ಏರ್ ಫೋರ್ಸ್ ಐತ್ರಿ, ಏರ್ ಫೋರ್ಸ್. ಓಕೆ, ಇವು 3 ಪಡೆಗಳು. ಈ 3 ಪಡೆಗಳ ಮಹಾದಂಡನಾಯಕ, ಹೂ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ದಿ ಇಂಡಿಯನ್ ಆರ್ಮಿ ಅಂತ ಕೇಳ್ತಾನ. 3 ಪಡೆಗಳ ಮಹಾದಂಡನಾಯಕರು ಯಾರಂದ್ರ ಪ್ರೆಸಿಡೆಂಟ್. ಯಾರು ಹೇಳ್ರಿ? ಪ್ರೆಸಿಡೆಂಟ್ ಏನಪ್ಪ ಅಂದ್ರ 3 ಪಡೆಗಳ ಮಹಾದಂಡನಾಯಕನಾಗಿ ಕೆಲಸ ಮಾಡ್ತಾನ, ಹೌದಾ? ಸೊ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. 3 ಪಡೆಗಳು. ಸೊ ಆಮೇಲೆ ನೋಡ್ರಿ ಇನ್ನೊಂದು ಏನಪ್ಪ ಅಂದ್ರ ಈ 3 ಪಡೆಗಳ ಮೇಲೆ ಒಂದು ಹುದ್ದೆಯನ್ನು ನೇಮಕ ಮಾಡಿ ಇತ್ತೀಚೆಗೆ ಯಾವ್ದಂದ್ರ CDS ಅಂತ. CDS ಅಂದ್ರೆ ಏನಂದ್ರೆ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ. ಸೊ ಈಗ ಪ್ರೆಸೆಂಟ್ CDS ಆಗಿ ಅನಿಲ್ ಕುಮಾರ್ ಅವರು ಏನಪ್ಪ ಅಂದ್ರ ವರ್ಕ್ ಮಾಡತ್ತಾರ. ಅನಿಲ್ ಕುಮಾರ್ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪರ್ಸನ್, ಪ್ರೆಸೆಂಟ್ CDS ಆಫ್ ದಿ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನೋಡ್ಕೊರಿ. ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ ಇದು. ಓಕೆ, ಇಲ್ಲಿ ಕೇಳ, ವಿಚ್ ಇಂಡಿಯನ್ ಸ್ಟೇಟ್ ಈಸ್ ನೌನ್ ಆಸ್ ದ ಸ್ಪೈಸಿ ಗಾರ್ಡನ್ ಆಫ್ ಇಂಡಿಯಾ ಅಂತ ಕೇಳ್ಯಾನ. ಸ್ಪೈಸಿ ಅಂದ್ರೆ ಏನಪ್ಪ ಅಂದ್ರೆ ಸಾಂಬಾರ್ ಪದಾರ್ಥ. ಓಕೆ, ಹಾಗಾದ್ರೆ ಸಾಂಬಾರ್ ಪದಾರ್ಥಗಳ ನಾಡು ಅಂತ ಯಾವ್ದನ್ನ ಕರೀತಾರೋ? ಸ್ಪೈಸಿ ಗಾರ್ಡನ್. ಸೊ ಇಲ್ಲಿ ತಮಿಳ್ನಾಡು, ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್ ಅಂತ ಕರೀತಾನ. ಕೊಟ್ಟಾನ. ದ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಕೇರಳ. ಕೇರಳ ಏನಪ್ಪ ಅಂದ್ರ ಕರೆಕ್ಟ್ ಆಗಿರುವಂತ ಆನ್ಸರ್. ಸೊ ಕೇರಳವನ್ನ ಏನಂತ ಕರೀತಾರ ಅಂದ್ರ ಸ್ಪೈಸಿ ಅಂತ ಕರೀತಾರ. ಸ್ಪೇಸ್ ರಿಸರ್ಚ್ ಸೆಂಟರ್ ಇರೋದು ಕರ್ನಾಟಕದ ಬೆಂಗಳೂರು, ಬಟ್ ಸ್ಪೈಸಿ ಗಾರ್ಡನ್ ಇರೋದು ಎಲ್ಲಿಪ್ಪ ಅಂದ್ರ ಕೇರಳದಲ್ಲಿ. ಒಂದ್ ಸ್ವಲ್ಪ ಕೇರಳ ಬಗ್ಗೆ ತಿಳ್ಕೊಂಡು ಹೋಗೋಣ. ಕೇರಳ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೇಟ್ ಆಫ್ ದಿ ಇಂಡಿಯಾ, ಕೇರಳ, ಬಿಕಾಸ್ ದಿಸ್ ಕ್ಯಾಪಿಟಲ್ ಈಸ್ ತಿರುವನಂತಪುರಂ. ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ದಿ ಕೇರಳ ಅಂತ ಕೇಳಿದ ತಿಳ್ಕೊರಿ, ತಿರುವನಂತಪುರಂ. ತಿರುವನಂತಪುರಂ ಏನಪ್ಪಂದ್ರ ಕ್ಯಾಪಿಟಲ್. ಸೊ ಪ್ರೆಸೆಂಟ್ CM ಆಫ್ ದಿ ಕೇರಳ ಅಂತ ಕೇಳ್ತಾನೆ. ಪ್ರೆಸೆಂಟ್ CM ಯಾರಂದ್ರ ಪಿನರಾಯಿ ವಿಜಯನ್. ಯಾರು ಹೇಳ್ರಿ? ಪಿನರಾಯಿ ವಿಜಯನ್ ಏನಪ್ಪ ಅಂದ್ರ ಪ್ರೆಸೆಂಟ್ CM ಆಗಿ ವರ್ಕ್ ಮಾಡತ್ತಾರ. ಪಿನರಾಯಿ ವಿಜಯನ್. ಓಕೆ, ಪಿನರಾಯಿ ವಿಜಯನ್ ಪ್ರೆಸೆಂಟ್ CM ಆಫ್ ದಿ ಕೇರಳ ಅನ್ನೋದನ್ನ ನಾವು ಕಾಣ್ತೀವಿ, ಆಯ್ತಾ? ಸೊ ಅದೇ ರೀತಿ ನೋಡ್ರಿ, ಕೇರಳ ಎನ್ನುವಂತ ಒಂದು ಸ್ಟೇಟ್ ಐತಲ್ಲ, ಈ ಕೇರಳ ಸ್ಟೇಟ್ ಹೈಯೆಸ್ಟ್ ಲಿಟ್ರೇಸಿ ಸ್ಟೇಟ್ ಇನ್ ಇಂಡಿಯಾ. ಹೈಯೆಸ್ಟ್ ಲಿಟ್ರೇಸಿ ಓಕೆ, ಲಿಟ್ರೇಸಿ ಸ್ಟೇಟ್ ಆಫ್ ಇಂಡಿಯಾ ಅಂತಂದ್ರೆ ಅದು ಕೇರಳ. ಸೊ ನೋಡ್ರಿ, ಹೈಯೆಸ್ಟ್ ಯಾವ್ದು ಹೇಳ್ರಿ? ಲಿಟ್ರೇಸಿ ಸ್ಟೇಟ್. ಓಕೆ, ಲಿಟ್ರೇಸಿ ಸ್ಟೇಟ್ ಆಫ್ ಇಂಡಿಯಾ ಕೇರಳ. ಆಮೇಲೆ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಅಂದ್ರೆ ಲಿಂಗಾನುಪಾತ. ಓಕೆ, ಸೆಕ್ಸ್ ರೇಷಿಯೋ ಸ್ಟೇಟ್ ಇನ್ ಇಂಡಿಯಾ ಕೇರಳ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ವೇರ್ ಈಸ್ ಲೊಕೇಟೆಡ್? ಅಣ್ಣೈಮುಡಿ ಅಂತ ಕೇಳ್ತಾನ. ಅಣ್ಣೈಮುಡಿ ಎಲ್ಲಿ ಅಂತ ಕೇಳ್ತಾನ. ಅಣ್ಣೈಮುಡಿ ಈಸ್ ಲೊಕೇಟೆಡ್ ಇನ್ ಕೇರಳ. ಓಕೆ, ಸೊ ದಿಸ್ ಪೀಕ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದಿ ಸೌತ್ ಇಂಡಿಯಾ. ಅಣ್ಣೈಮುಡಿ ಪೀಕ್ ಈಸ್ ಹೈಯೆಸ್ಟ್ ಪೀಕ್ ಆಫ್ ದಿ ಸೌತ್ ಇಂಡಿಯಾ ಅನ್ನೋದನ್ನ ಕಾಣ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ಕೇರಳಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕ್ವಶನ್ ಕೇಳೋಣ, ಹೂ ವಾಸ್ ದ ಫಸ್ಟ್ ಇಂಡಿಯನ್ ವುಮನ್ ಟು ವಿನ್ ಆನ್ ಇಂಡಿವಿಜುವಲ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅಂತ ಕೇಳ್ಯಾನ. ನೋಡ್ರಿ, ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ಪಡೆದಂತಹ ಮಹಿಳೆ, ಮೊದಲ ಮಹಿಳೆ, ಅದು ಎದರೊಳಗ್ರಿ? ಇಂಡಿವಿಜುವಲ್, ವೈಯಕ್ತಿಕ ಆಟಕದಲ್ಲಿ. ಸೊ ಕರ್ನಂ ಮಲ್ಲೇಶ್ವರಿ ಕೊಟ್ಟಾನ, PV ಸಿಂಧು ಕೊಟ್ಟಾನ, ಮೇರಿ ಕ್ಯೂಮ್ ಅಂತ ಕೊಟ್ಟಾನ, ಸಾಕ್ಷಿ ಮಲ್ಲಿಕ್ ಕೊಟ್ಟಾನ. ಇಲ್ಲಿ ಕರೆಕ್ಟ್ ಆದಂತ ಆನ್ಸರ್ ಯಾವ್ದಂದ್ರೆ ಕರ್ನಂ ಮಲ್ಲೇಶ್ವರಿ.
ಸೊ ಈಕಿ ಯಾವ ಗೇಮ್ ಆಡ್ತಾಳಂದ್ರೆ ವೇಟ್ ಲಿಫ್ಟಿಂಗ್ ನೋಡ್ರಿ. ಯಾವ್ದು ಹೇಳ್ರಿ? ವೇಟ್ ಲಿಫ್ಟರ್ ಈಕಿ ಯಾರ್ರಿ? ಕರ್ನಂ ಮಲ್ಲೇಶ್ವರಿ. ಹಾಗಾದ್ರೆ ಪಿ ವಿ ಸಿಂಧು ಯಾವ ಆಟ ಅಂದ್ರೆ ಬ್ಯಾಡ್ಮಿಂಟನ್. ಓಕೆ, ಸೊ ಬ್ಯಾಡ್ಮಿಂಟನ್ ಆಟವನ್ನು ಏನಪ್ಪ ಅಂದ್ರೆ ಆಡೋಳು ಪಿ ವಿ ಸಿಂಧು ಅನ್ನೋದನ್ನ ಕಾಣ್ತೀವಿ. ಹಾಗಾದ್ರೆ ಮೇರಿ ಕ್ಯೂಮ್ ಯಾವ ಆಟ ಅಂದ್ರೆ ಬಾಕ್ಸಿಂಗ್. ಮೇರಿ ಕ್ಯೂಮ್ ಯಾವುದಕ್ಕೆ ಸಂಬಂಧಪಟ್ಟಾಳಂದ್ರೆ ಬಾಕ್ಸಿಂಗ್. ಸಾಕ್ಷಿ ಮಲ್ಲಿಕ್ ಯಾವುದಕ್ಕಂದ್ರೆ ರೆಸ್ಲಿಂಗ್. ಯಾವ್ದ್ರಿ? ರೆಸ್ಲಿಂಗ್ ಅಂತ ನಾವು ನೋಡ್ತೀವಿ, ಹೌದಾ? ರೆಸ್ಲಿಂಗ್ ಏನಪ್ಪ ಅಂದ್ರೆ ಸಂಬಂಧಪಟ್ಟವರು ಸಾಕ್ಷಿ ಮಲ್ಲಿಕ್ ಅವರು. ಒಟ್ಟಾರೆಯಾಗಿ ಇವರೆಲ್ಲರನ್ನ ಏನಪ್ಪ ಅಂದ್ರೆ ನಾವು ಕಾಣ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ವಿಚ್ ಸ್ಟೇಟ್ ಈಸ್ ದ ಫೇಮಸ್ ದಾಲ್ ಲೇಕ್ ಲೊಕೇಟೆಡ್ ಅಂತ ಕೇಳೋಣ. ಯಾವ ಲೇಕ್ ನೋಡ್ರಿ? ದಾಲ್ ಲೇಕ್. ದಾಲ್ ಲೇಕ್ ಎಲ್ಲಿ ಸಿಚುವೇಟೆಡ್ ಐತಿ? ಅರುಣಾಚಲ ಪ್ರದೇಶ್ ಕೊಟ್ಟಾನ, ಆಮೇಲೆ ಹಿಮಾಚಲ ಪ್ರದೇಶ್ ಕೊಟ್ಟಾನ, ಉತ್ತರಾಖಂಡ್ ಕೊಟ್ಟಾನ, ಜಮ್ಮು ಆ್ಯಂಡ್ ಕಾಶ್ಮೀರ್ ಕೊಟ್ಟಾನ. ಇಲ್ಲಿ ದ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಜಮ್ಮು ಆ್ಯಂಡ್ ಕಾಶ್ಮೀರ್ ದಾಲ್ ಲೇಕ್ ಅನ್ನ ಕಾಣ್ತೀವಿ. ಅಂಡ್ ಆಲ್ಸೋ ದಾಲ್ ಲೇಕ್ ಅಷ್ಟ ಇಲ್ರಿ, ಅಲ್ಲಿ ಊಲಾರ್ ಲೇಕ್ ಆಲ್ಸೋ ಐತಿ. ಊಲಾರ್ ಲೇಕ್ ಇದು ಕೂಡ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಬರುವಂತದ್ದು. ಓಕೆ, ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಕಾಣ್ತೀವಿ. ಸೊ ದಿಸ್ ಲೇಕ್ ಈಸ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಯಾವ್ದಂದ್ರ ಊಲಾರ್ ಲೇಕ್. ನಿಮಗೆ ಊಲಾರ್ ಲೇಕ್ ಕೇಳ್ಯಾನಂದ್ರ ಚಿಲ್ಕಾ ಲೇಕ್ ಕೇಳಾಕ ಬೇಕ್ರಿ. ಚಿಲ್ಕಾ. ಸೊ ಚಿಲ್ಕಾ ಎಲ್ಲಿ ಐತಿ ಅಂದ್ರ ಚಿಲ್ಕಾ ಇಸ್ ಸಿಚುವೇಟೆಡ್ ಅಂಡ್ ಲೊಕೇಟೆಡ್ ಒಡಿಸ್ಸಾದಲ್ಲಿ ಏನಪ್ಪ ಅಂದ್ರೆ ಚಿಲ್ಕಾ ಇರುವುದನ್ನ ನಾವು ಕಾಣ್ತೀವಿ. ಒಡಿಸ್ಸಾದಲ್ಲಿ ಚಿಲ್ಕಾ ಐತಿ. ಊಲಾರ್ ಲೇಕ್ ಎಲ್ಲಿ ಐತಿ ಅಂದ್ರ ಅದು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಐತಿ. ದಾಲ್ ಲೇಕ್ ಎಲ್ಲಿ ಐತಿ ಅಂತ ಕೇಳ್ತಾನ. ದಾಲ್ ಲೇಕ್ ಆಲ್ಸೋ ಜಮ್ಮು ಆ್ಯಂಡ್ ಕಾಶ್ಮೀರ್. ಮತ್ತೆ ಯಾವ್ದು ಕೇಳ್ತಾನ? ದಾಲ್ ಲೇಕ್ ಕೇಳ್ಯಾನ, ಊಲಾರ್ ಲೇಕ್ ಕೇಳ್ಯಾನ, ಮತ್ತೆ ಕೇಳ್ತಾನ ಲೋನಾರ್ ಎನ್ನುವಂತ ಲೇಕ್ ಐತಿ. ಲೋನಾರ್ ಲೇಕ್ ಇಸ್ ಮಹಾರಾಷ್ಟ್ರದಲ್ಲಿ ಬರುವಂತದ್ದು ಲೋನಾರ್ ಲೇಕ್, ಹೌದಾ? ಆಮೇಲೆ ಲೋಕ್ಟೆಕ್ ಲೇಕ್ ಅಂತ ಕೇಳ್ತಾನ. ಲೋಕ್ಟೆಕ್ ಲೇಕ್. ಸೊ ಲೋಕ್ಟೆಕ್ ಲೇಕ್ ಆಲ್ಸೋ ಮಣಿಪುರ್ನಲ್ಲಿ ಐತ್ರಿ. ಓಕೆ, ಲೋಕ್ಟೆಕ್ ಲೇಕ್ ಮಣಿಪುರ್. ಸೊ ಲೋನಾರ್ ಐತಲ್ಲ, ವೆರಿ ಇಂಪಾರ್ಟೆಂಟ್. ಲೋನಾರ್ ಐತಲ್ಲ, ಇದೇನಪ್ಪ ಅಂದ್ರ ಉಲ್ಕಾಪಾತದಿಂದ ನಿರ್ಮಾಣವಾದಂತ ಸರೋವರ ಇದು, ಓಕೆನಾ? ಆಮೇಲೆ ಲೋಕ್ಟೆಕ್ ಲೇಕ್ ಐತಲ್ಲ, ಲೋಕ್ಟೆಕ್ ಲೇಕ್ ಇದು ಫ್ಲೋಟಿಂಗ್ ಲೇಕ್. ಇದು ಫ್ಲೋಟಿಂಗ್ ಮೀನ್ಸ್ ಏನಪ್ಪ ಅಂದ್ರೆ ತೇಲಾಡುವ ಸರೋವರ. ಇದರ ಮೇಲೆ ಏನಪ್ಪ ಕಿಬುಲ್ ಲ್ಯಾಂಚು ನ್ಯಾಷನಲ್ ಪಾರ್ಕ್ ಐತಿ. ಯಾವುದು? ಕಿಬುಲ್ ಲ್ಯಾಂಚು ನ್ಯಾಷನಲ್ ಪಾರ್ಕ್ ಐತಿ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ. ಏನ್ ಕೇಳ್ತಾನೋ? ಲೋಕ್ಟೆಕ್ ಇಸ್ ಸಿಚುವೇಟೆಡ್ ಆನ್ ದಿ ಮಣಿಪುರ, ಆಮೇಲೆ ಲೋನಾರ್ ಇಸ್ ಸಿಚುವೇಟೆಡ್ ಆನ್ ದಿ ಮಹಾರಾಷ್ಟ್ರ, ಚಿಲ್ಕಾ ಒಡಿಸ್ಸಾ, ಸಾಂಬಾರ್ ಲೇಕ್ ಕೇಳ್ತಾನ. ಪುಟ್ಟೇಗೌಡ್ರೆ ನಿಮ್ಗೆ ಏನ್ ಕೇಳ್ತಾನೋ? ಸಾಂಬಾರ್ ಲೇಕ್ is located in Rajasthan. So this lake is very important. This lake is largest salt water lake in India. Which one of the largest salt water lake in India ಅಂತ ಕೇಳ್ತಾನ. That lake name is ಸಾಂಬಾರ್. ಸಾಂಬಾರ್ದಾಗ ಏನ್ ಹಾಕ್ತಾರಂದ್ರ ಸಾಲ್ಟ್ ಹಾಕ್ತಾರ. ಹಾಗಾಗಿ ಅಲ್ಲಿರುವಂತ ಒಂದು ವಾಟರ್ ಏನಾಗೈತೆ ಅಂದ್ರೆ ಸಾಲ್ಟ್ ಐತ್ರಿ. ಹಾಗಾಗಿ ಸಾಂಬಾರ್ ಲೇಕ್ ಸಿಚುವೇಟೆಡ್ ಇನ್ ದಿ ರಾಜಸ್ಥಾನ್. ನೆಕ್ಸ್ಟ್ ಕ್ವಶನ್ ನೋಡೋಣ ಪುಟ್ಟೇಗೌಡ್ರೆ. ವೆರಿ ಇಂಪಾರ್ಟೆಂಟ್ ನಿಕ್ ನೇಮ್ಸ್ಗಳು. ಹೂ ಈಸ್ ನೌನ್ ಆಸ್ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೇಳ್ಯಾನ. ಭಾರತ ದೇಶದ ಕ್ಷಿಪಣಿಯ ಪಿತಾಮಹ ಯಾರು? ಆಪ್ಷನ್ಸ್: ಡಾಕ್ಟರ್ APJ ಅಬ್ದುಲ್ ಕಲಾಂ, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ, ಹೋಮಿ ಜಹಾಂಗೀರ್ ಬಾಬಾ, CV ರಾಮನ್ ಅಂತ ಕೊಟ್ಟಾನ. ಆದ್ರೆ ಯಾವ್ದು ಆನ್ಸರ್ ಆಗ್ತೈತೆ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಎಲ್ಲರೂ ಏನಪ್ಪ ಅಂದ್ರೆ ಇವರು ಸೈಂಟಿಸ್ಟ್ಗಳು, ಹೌದಾ? ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ ಆಲ್ಸೋ ಸೈಂಟಿಸ್ಟ್, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಆಲ್ಸೋ ಸೈಂಟಿಸ್ಟ್, ಆಮೇಲೆ ಹೋಮಿ ಜಹಾಂಗೀರ್ ಬಾಬಾ ಆಲ್ಸೋ ಸೈಂಟಿಸ್ಟ್, CV ರಾಮನ್ ಆಲ್ಸೋ ಸೈಂಟಿಸ್ಟ್. ಹಾಗಾದ್ರೆ ಇದ್ರೊಳಗೆ ಮಿಸೈಲ್ ಮ್ಯಾನ್ ಯಾರಂತ ಕರೀತಾರಿ? ಡಾಕ್ಟರ್ APJ ಅಬ್ದುಲ್ ಕಲಾಂ ರವರನ್ನ ಏನಂತ ಕರೀತಾರೋ? ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ, ಹೌದಾ? ಸೊ ಹಂಗ ನೋಡ್ರಿ, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ, ವಿಕ್ರಮ್ ಅಂದ್ರೆ ಆನ್ಸರ್ ಯಾವ್ದಂದ ಏರಿ. ಹಾಗಾದ್ರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವ್ರು ಏನ್ರಿ ಅಂತ ಕೇಳ್ಬೋದು. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ, ಹಿ ಇಸ್ ದ ಫಸ್ಟ್ ಚೇರ್ಪರ್ಸನ್ ಆಫ್ ದಿ ಇಸ್ರೋ. ಇಸ್ರೋ ಏನು ಸ್ಥಾಪನೆ ಆಯ್ತಲ್ಲ, ಆ ಸಮಯದಲ್ಲಿ ಏನಪ್ಪ ಚೇರ್ಪರ್ಸನ್ ಆಗಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ವರ್ಕ್ ಮಾಡಿದ್ರು. ಸೊ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಹೆಸರಿನಲ್ಲಿ ಕೇರಳದ ತುಂಬಾ ಎಂಬಲ್ಲಿ ಏನಪ್ಪ ಅಂದ್ರ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅನ್ನ ಸ್ಟಾರ್ಟ್ ಮಾಡಿವಿ. ನಿಮ್ ಕ್ವಶನ್ ಕೇಳ್ತಾನ, ವೇರ್ ಈಸ್ ಲೊಕೇಟೆಡ್ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ? ಕೇರಳದ ತುಂಬಾ ಎಂಬಲ್ಲಿ ಐತಿ. ಆಮೇಲೆ ಹೋಮಿ ಜಹಾಂಗೀರ್ ಬಾಬಾ, ಸೊ ಇವರನ್ನ ಏನಂತ ಕರೀತಾರಂದ್ರ ಫಾದರ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಯಾವ ಎನರ್ಜಿ? ನ್ಯೂಕ್ಲಿಯರ್ ಎನರ್ಜಿ.
ನ್ಯೂಕ್ಲಿಯರ್ ಎನರ್ಜಿ ಫಾದರ್ ಇವರು ಯಾರ್ರಿ ಹೋಮಿರ್ ಜಹಾಂಗೀರ್ ಬಾಬಾ. ಆಮೇಲೆ ಡಾಕ್ಟರ್ ಸಿ ವಿ ರಾಮನ್ ರವರು ಹಿ ಇಸ್ ದ ಫಸ್ಟ್ ನೋಬೆಲ್ ಪ್ರೈಸ್ ವಿನ್ನರ್ ಸೈಂಟಿಸ್ಟ್ ರೀ ಇವರು. ನೋಬೆಲ್ ಪ್ರೈಸ್ ವಿನ್ನರ್ ಸೈಂಟಿಸ್ಟ್ ಯಾವಾಗೂ ಇನ್ ದ ಇಯರ್ ಆಫ್ ದಿ 1930. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಂಡು ಇಟ್ಕೋರಿ. ಓಕೆ, ನೋಟ್ ಮಾಡ್ಕೋಬೇಕು. ಆಮೇಲೆ ನಾವು ಬರ್ಸಿದ್ದನ್ನ ನೀವೇನು ಮಾಡ್ಬೇಕಂದ್ರೆ ರಿವಿಷನ್ ಮಾಡ್ಕೋಬೇಕು ಚಂದಾಗಿ. ಅದನ್ನ ಏನಪ್ಪ ಅಂದ್ರೆ ಓದ್ಕೋಬೇಕ್ರಿ. ಸೊ ಅಂದಾಗ ಏನಾಗ್ತೈತೆ ಅಂದ್ರೆ ಸೈನಿಕ್ ಸ್ಕೂಲ್ಗೆ ನಾವು ಸೆಲೆಕ್ಟ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ. ದ ತಾಜ್ ಮಹಲ್ ಈಸ್ ಸಿಚುವೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ವಿಚ್ ರಿವರ್ ಅಂತ ಕೇಳ್ಯಾನ. ಬ್ಯಾಂಕ್ಸ್ ಆಫ್ ವಿಚ್ ರಿವರ್ ನೋಡ್ರಿ, ನಾನು ಸಾಕಷ್ಟು ಬರೀ ಹೇಳಿರ್ತೀನಿ ಕ್ಲಾಸ್ನಾಗ. ತಾಜ್ ಮಹಲ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮೊನೊಮೆಂಟ್ ಆಫ್ ದಿ ಇಂಡಿಯಾ. ಸೊ ಇದು ಏನಪ್ಪ ಅಂದ್ರೆ ತಾಜ್ ಮಹಲ್. ಸೊ ತಾಜ್ ಮಹಲ್ ಎಲ್ಲಿ ಐತಿ ಅಂತ ಕೇಳಿದಂದ್ರೆ ಆಗ್ರಾದಲ್ಲಿ ನಾವು ಕಾಣ್ತೀವಿ. ವೇರ್ ಇಸ್ ತಾಜ್ ಮಹಲ್ ಲೊಕೇಟೆಡ್? ಇಟ್ ಈಸ್ ಲೊಕೇಟೆಡ್ ಇನ್ ಆಗ್ರಾ. ಆಗ್ರಾ ಎಲ್ಲಿ ಬರ್ತೈತೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬರುವಂಥದ್ದು. ಅದ ಉತ್ತರ ಪ್ರದೇಶದಲ್ಲಿ ಆಗ್ರಾ ಬರುವಂಥದ್ದು. ಆ ಆಗ್ರಾದ ಅಂದ್ರೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ತಾಜ್ ಮಹಲ್ ಐತಿ. ತಾಜ್ ಮಹಲ್ ಯಾವ ನದಿ ದಂಡೆಯ ಮೇಲೆ ಐತಿ ಅಂತ ಕ್ವಶನ. ಗಂಗಾ ಅಂತ ಕೊಟ್ಟಾನ, ಯಮುನಾ ಕೊಟ್ಟಾನ, ಗೋದಾವರಿ ಕೊಟ್ಟಾನ, ಬ್ರಹ್ಮಪುತ್ರ ಕೊಟ್ಟಾನ. ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಪುಟ್ಟೆಗೊಳ್ರಿ ಯಮುನಾ. ಓಕೆನಾ? ತಾಜ್ ಮಹಲ್ ಸಿಚುವೇಟೆಡ್ ಆನ್ ದಿ ಯಮುನಾ ರಿವರ್. ಹಾಗಾದ್ರೆ ತಾಜ್ ಮಹಲ್ ಯಾರು ನಿರ್ಮಾಣ ಮಾಡಿದ್ರು? ಶಹಜಾನ್ ಏನಪ್ಪ ಅಂದ್ರೆ ನಿರ್ಮಾಣ ಮಾಡಿದ. ಸೊ ಶಹಜಾನ್ ಯಾರ್ರಿ ಅಂದ್ರ ಹಿ ಇಸ್ ದ ಮೊಘಲ್ ಅಂಪೈರ್. ಹಾಗಾದ್ರೆ ತಾಜ್ ಮಹಲ್ ಅನ್ನ ಶಹಜಾನ್ ನಿರ್ಮಾಣ ಮಾಡ್ಯಾನ. ಶಹಜಾನ್ ಯಾರ ಸಲುವಾಗಿ ನಿರ್ಮಾಣ ಮಾಡಿದ? ತನ್ನ ಹೆಂಡತಿಯಾದಂತ ಮುಮ್ತಾಜ್ ಸಲುವಾಗಿ. ಹಾಗಾದ್ರೆ ಇದನ್ನ ನಿರ್ಮಿಸಿದಂತ ಶಿಲ್ಪಿ ಆರ್ಕಿಟೆಕ್ಚರ್ ಯಾರು? ಯಾರಂದ್ರ ಉಸ್ತಾದ್ ಈಸಾ. ಯಾರು ಹೇಳ್ರಿ? ಉಸ್ತಾದ್ ಈಸಾ. ಓಕೆ, ಉಸ್ತಾದ್ ಈಸಾ ಏನಪ್ಪ ಅಂದ್ರೆ ಇದರ ಶಿಲ್ಪಿ ಅಥವಾ ಮೊಹಮ್ಮದ್ ಲಹೋರಿಯಾ ಅಂತಾನು ಕರೀತಾರೆ. ಸೊ ಇಂಥ ತಾಜ್ ಮಹಲ್ ಆಗ್ರಾದ ಯಮುನಾ ನದಿ ಮ್ಯಾಗ ಐತಿ. ಇದನ್ನ ಇನ್ ದ ಇಯರ್ ಆಫ್ ದಿ 1983 ಎದಕ್ ಸೇರ್ಸಾರ ಅಂದ್ರ ಯುನಿಸ್ಕೋ. ಎದಕ್ ಸೇರ್ಸಾರು? ಯುನಿಸ್ಕೋಗೆ ಸೇರ್ಸಾರ. ಕ್ವಶನ್ ಕೇಳ್ತಾನ, ತಾಜ್ ಮಹಲ್ ಯುನಿಸ್ಕೋಗೆ ಯಾವಾಗ ಸೇರಿತು? 1983 ಯುನೆಸ್ಕೋ ಸೇರಿತು. ಹಾಗಾದ್ರೆ ಫುಲ್ ಫಾರ್ಮ್ ಏನು ಯುನೆಸ್ಕೋದು? ಯುನೈಟೆಡ್ ನೇಷನ್ ಎಜುಕೇಶನಲ್ ಅಂಡ್ ಸೈಂಟಿಫಿಕ್ ಕಲ್ಚರ್ ಆರ್ಗನೈಸೇಷನ್. ಹಾಗಾದ್ರೆ ಯುನೆಸ್ಕೋದ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ? ಪ್ಯಾರಿಸ್ ಅಲ್ಲಿ ಐತಿ. ಎಲ್ಲೈತಿ? ಪ್ಯಾರಿಸ್. ಬರ್ಕೋರಿ. ಹೆಡ್ ವೇರ್ ಈಸ್ ಲೊಕೇಟೆಡ್ ಯುನೆಸ್ಕೋ ಹೆಡ್ ಕ್ವಾರ್ಟರ್ ಅಂತ ಬರ್ಕೋರಿ. ಪ್ಯಾರಿಸ್. ಯುನೆಸ್ಕೋ ಹೆಡ್ ಕ್ವಾರ್ಟರ್ ಈಸ್ ಲೊಕೇಟೆಡ್ ಇನ್ ಪ್ಯಾರಿಸ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ತಾಜ್ ಮಹಲ್ ಇನ್ಕ್ಲೂಡೆಡ್ ಯುನೆಸ್ಕೋ ಲಿಸ್ಟ್ ಆಫ್ 1983. ಓಕೆ, ದ ತಾಜ್ ಮಹಲ್ ಈಸ್ ಲೊಕೇಟೆಡ್ ಆನ್ ಆಗ್ರಾ, ಉತ್ತರ ಪ್ರದೇಶ್. ಹಿಂಗೆಲ್ಲ ನೋಟ್ ಮಾಡ್ಕೋಬೇಕ್ರಿ ಚಂದಂಗ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಇಂಡಿಯನ್ ಸಿಟಿ ಈಸ್ ಫೇಮಸ್ ಫಾರ್ ಇಟ್ ಈಸ್ ಸಿಲ್ಕ್ ವೇವಿಂಗ್ ಇಂಡಸ್ಟ್ರಿ ಅಂತ ಕೇಳ್ಯಾನ. ಭಾರತ ದೇಶದಲ್ಲಿ ಯಾವುದು ಏನಪ್ಪ ಅಂದ್ರ ಏನಪ್ಪ ಅಂದ್ರ ಮೈಸೂರು ಸೀರೆಗೆ ಅಲ್ಲ, ಮೈಸೂರಲ್ಲ, ಸಿಲ್ಕ್ ಅಂದ್ರೆ ರೇಷ್ಮೆ ಸೀರೆಗೆ ಫೇಮಸ್ ಐತಿ ಅಂತ ಕ್ವಶನ್ ಐತ್ರಿ. ಮೈಸೂರು ಕೊಟ್ಟಾನ, ಸೂರತ್ ಕೊಟ್ಟಾನ, ಪುಣೆ ಕೊಟ್ಟಾನ, ಆಮೇಲೆ ಕಾಂಚೀಪುರಂ ಅಂತ ಕೊಟ್ಟಾನ. ಇಲ್ಲಿ ಪುಟ್ಟೆಗಳ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಕಾಂಚೀಪುರಂ ಏನಪ್ಪ ಅಂದ್ರ ಸಿಲ್ಕ್ ಸಾರಿಗೆ ಭಾರಿ ಫೇಮಸ್ ಐತಿ. ಬಟ್ ಅತಿ ಹೆಚ್ಚು ಸಿಲ್ಕ್ ಅನ್ನ ಬೆಳೆಯುವಂತ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ನಿಮ್ಗೆ ಕೇಳ್ತಾನ, ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಸಿಲ್ಕ್ ಈಸ್ ಕರ್ನಾಟಕ. ಯಾವ್ದು ಹೇಳ್ರಿ? ಕರ್ನಾಟಕ ಏನಪ್ಪ ಅಂದ್ರ ಹೈಯೆಸ್ಟ್ ಸಿಲ್ಕ್ ಪ್ರೊಡ್ಯೂಸ್ ಸ್ಟೇಟ್ ಇದು. ಸೊ ಇಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಬೆಳಿತಾರ. ಸೊ ವೆರಿ ಇಂಪಾರ್ಟೆಂಟ್ ಕಾಂಚೀವರಂ. ಓಕೆ, ನೆಕ್ಸ್ಟ್ ಸೂರತ್ ಡೈಮಂಡ್ ಸಿಟಿ ಆಫ್ ಇಂಡಿಯಾ ಇದು. ಸೊ ಎಂತ ಸಿಟಿ ಅಂದ್ರ ಡೈಮಂಡ್ ಸಿಟಿ ಆಫ್ ಇಂಡಿಯಾ ಅಂದ್ರ ಅದು ಸೂರತ್ ಅನ್ನೋದನ್ನ ಕಾಣ್ತೀವಿ, ಹೌದಾ? ಸೊ ಆಮೇಲೆ ಕ್ವೀನ್ ಆಫ್ ಈಸ್ಟ್ ಅಂತ ಯಾವ್ದನ್ನ ಕರೀತಾರೆ ಅಂದ್ರ ಪುಣೆಯನ್ನ ಕರೀತಾರೆ. ಕ್ವೀನ್ ಆಫ್ ಈಸ್ಟ್ ಅಂತ ಪುಣೆಯನ್ನ ಕರೀಲಾಗ್ತೈತಿ. ನೋಟ್ ಮಾಡ್ಕೋರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ದ ನ್ಯಾಷನಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಫ್ ಇಂಡಿಯಾ ಅಂತ ಕೇಳ್ಯಾನ. ಓಕೆನಾ? ಇಂಡಿಯಾದು ನ್ಯಾಷನಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಯಾವುದು ಅಂತ. ಸೊ ವೀಣಾ ಕೊಟ್ಟಾನ, ಆಮೇಲೆ ಸಂತೂರ್ ಅಂತ ಕೊಟ್ಟಾನ, ತಬಲ ಕೊಟ್ಟಾನ, ಸಿತಾರ್ ಅಂತ ಕೊಟ್ಟಾನ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದಂದ್ರ ಸಂತೂರ್. ಸೊ ನ್ಯಾಷನಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವುದು ಅಂದ್ರ ಸಂತೂರ್ ಅನ್ನೋದನ್ನ ಕಾಣ್ತೀವಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಓಕೆ, ಸೊ ವಿಚ್ ಒನ್ ಆಫ್ ದ ನ್ಯಾಷನಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಕ್ವಶನ್ ಕೇಳ್ತಾನ.
ವಾಟ್ ಈಸ್ ದ ನ್ಯಾಷನಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಫ್ ಇಂಡಿಯಾ ಅಂತ ಕ್ವಶನ್ ಕೇಳ್ಯಾನ. ಸೊ ಅದಕ್ಕೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವ್ದು ಹೇಳ್ರಿ? ಸಂತೂರ್. ಯಾವುದು? ಸಂತೂರ್. ಓಕೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಮ್ಯೂಸಿಕಲ್ ಆ್ಯಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟರ್ಸ್ ಅಂತ ಕೇಳ್ತಾನೆ. ಸೊ ಒಂದು ನೆನಪಿಟ್ಕೊರಿ, ತಬಲ ಫೇಮಸ್ ತಬಲ ವಾದಕ ಯಾರು? ಜಾಕೀರ್ ಹುಸೇನ್. ಜಾಕೀರ್ ಹುಸೇನ್ ಇಸ್ ದ ಫೇಮಸ್ ತಬಲಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟರ್. ಆಮೇಲೆ ಸಿತಾರ ಯಾರಂದ್ರ ಪಂಡಿತ್ ರವಿಶಂಕರ್. ಓಕೆ, ಪಂಡಿತ್ ರವಿಶಂಕರ್ ಅವರು ಫೇಮಸ್ ಸಿತಾರ ವಾದಕರು. ಆಮೇಲೆ ಜಾಕೀರ್ ಹುಸೇನ್ ತಬಲ ವಾದಕ. ಸಂತೂರ್ ವಾದಕರು ಯಾರು ಅಂತ ಕ್ವಶನ್ ಕೇಳ್ತಾನೆ. ಸಂತೂರ್ ವಾದಕರು ಯಾರಂದ್ರ ಪಂಡಿತ್ ಶಿವಕುಮಾರ್ ಶರ್ಮಾ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ವೀಣಾ ದೊರೈಸ್ವಾಮಿ ಅಯ್ಯಂಗಾರ್. ನೋಡ್ರಿ ಯಾರ್ರಿ? ದೊರೈಸ್ವಾಮಿ ಅಯ್ಯಂಗಾರ್ ಅನ್ನೋರು ಏನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಕ್ವಶನ್ ಏನಾಗಿತ್ತು? ಕ್ವಶನ್ ನೋಡ್ಕೊರಿ, ವಾಟ್ ಈಸ್ ದ ನ್ಯಾಷನಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಫ್ ಇಂಡಿಯಾ ಅಂತ ಕೇಳೋಣ. ಹಾಗಾದ್ರೆ ಯಾವ್ದು ಆಗಬಹುದು? ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಸಂತೂರ್ ಅಂತ ತಿಳ್ಕೊಬೇಡ್ರಿ, ಸಂತೂರ್ ಅಲ್ಲ. ದ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಇಲ್ಲಿ ವೀಣಾ, ಸರಸ್ವತಿ ವೀಣೆ ಭಾರತದ ನ್ಯಾಷನಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅನ್ನೋದನ್ನ ಕಾಣ್ತೀವಿ ನಾವು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಇನ್ನೊಮ್ಮೆ ನೋಡ್ಕೊರಿ ಅದನ್ನ ಕ್ವಶನ್ ಮತ್ತೊಮ್ಮೆ ಹೇಳ್ತಾನೆ ಕೇಳ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ವಾಟ್ ಈಸ್ ದ ನ್ಯಾಷನಲ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಫ್ ಇಂಡಿಯಾ ಅಂತ ಕ್ವಶನ್ ಕೇಳೋಣ. ಸೊ ಇಲ್ಲಿ ವೀಣಾ ಕೊಟ್ಟಾನ, ಸಂತೂರ್ ಕೊಟ್ಟಾನ, ತಬಲ ಕೊಟ್ಟಾನ, ಸಿತಾರ್ ಕೊಟ್ಟಾನ. ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದಂದ್ರ ವೀಣಾ ವಾದಕ. ಸರಾ, ವೀಣಾ, ಸರಸ್ವತಿ ವೀಣಾ ಅನ್ನೋದನ್ನ ಕಾಣ್ತೀವಿ. ಹಾಗಾದ್ರೆ ಫೇಮಸ್ ವೀಣೆಯನ್ನ ನುಡಿಸೋರು ಯಾರು? ದೊರೈಸ್ವಾಮಿ ಅಯ್ಯಂಗಾರ್. ಯಾರು ಹೇಳ್ರಿ? ದೊರೈಸ್ವಾಮಿ ಅಯ್ಯಂಗಾರ್ ವಾಸ್ ದ ಫೇಮಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಫ್ ವೀಣಾ. ಆಮೇಲೆ ಸಂತೂರ್ ಯಾರು ಫೇಮಸ್ ಆಗಿ ನುಡಿಸ್ತಿದ್ರು? ಸಂತೂರ್ ನೋಡ್ರಿ, ಪಂಡಿತ್ ಶಿವಕುಮಾರ್ ಶರ್ಮಾ. ಯಾರು ಹೇಳ್ರಿ? ಪಂಡಿತ್ ಶಿವಕುಮಾರ್ ಶರ್ಮಾ ಇಸ್ ದ ಫೇಮಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಫ್ ದಿ ಸಂತೂರ್. ಹಾಗಾದ್ರೆ ಫೇಮಸ್ ತಬಲ ವಾದಕರು ಯಾರಂತ ಕ್ವಶನ್ ಕೇಳ್ತಾನ. ಸೊ ಫೇಮಸ್ ತಬಲ ವಾದಕ ಯಾರಂದ್ರ ಜಾಕೀರ್ ಹುಸೇನ್. ಸೊ ವೆರಿ ಇಂಪಾರ್ಟೆಂಟ್, ಜಾಕೀರ್ ಹುಸೇನ್ ಏನಪ್ಪ ಅಂದ್ರ ದ ಫೇಮಸ್ ತಬಲ ವಾದಕ. ಆಮೇಲೆ ಫೇಮಸ್ ಸಿತಾರ ವಾದಕರು ಯಾರಂತ ಕೇಳ್ತಾನೆ. ರವಿಶಂಕರ್. ಫೇಮಸ್ ಸಿತಾರ ವಾದಕರು ರವಿಶಂಕರ್ ಅನ್ನೋದನ್ನ ಕಾಣ್ತೀವಿ. ಇವರು ಫೇಮಸ್ ಏನಪ್ಪ ಅಂದ್ರ ಸಿತಾರ ವಾದಕರು. ಓಕೆ, ಇವರೆಲ್ಲರನ್ನ ನೋಟ್ ಮಾಡ್ಕೊಂಡು ಇಟ್ಕೋರಿ. ಸೊ ಕೇಳ್ತಾನ, ಅವರೆಲ್ಲರನ್ನ ಏನಪ್ಪ ಅಂದ್ರೆ ನಾವು ಆನ್ಸರ್ ಅನ್ನ ಮಾಡ್ಬೇಕಾಗ್ತೈತಿ. ನೆಕ್ಸ್ಟ್ ನೋಡ್ರಿ, ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ್ ಈಸ್ ದ ಫೇಮಸ್ ಖಜುರಾಹೋ ಗ್ರೂಪ್ ಆಫ್ ಮೊನುಮೆಂಟ್ ಲೊಕೇಟೆಡ್ ಅಂತ ಕೇಳೋಣ. ಸೊ ಇಲ್ಲಿ ಕೊಟ್ಟಾನ ಏನಪ್ಪಾ ಅಂದ್ರ ಸಾಜಾಪುರ್ ಅಂತ ಕೊಟ್ಟಾನ, ಛತ್ತರ್ಪುರ್ ಅಂತ ಕೊಟ್ಟಾನ, ಅವನ್ಪುರ್ ಅಂತ ಕೊಟ್ಟಾನ, ಆಮೇಲೆ ವಾಡರ್ ಅಂತ ಕೊಟ್ಟಾನ. ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಛಾತಾಪುರ್. ನೋಡ್ರಿ, ಮಧ್ಯಪ್ರದೇಶದ ಛಾತಾಪುರ್ ಡಿಸ್ಟಿಕ್ ಅಲ್ಲಿ ನಾವೇನು ಕಾಣ್ತೀವಿ ಅಂದ್ರ ಖಜುರಾಹೋ ಮೊನುಮೆಂಟ್ಸ್ ಗಳನ್ನ ಕಾಣ್ತೀವಿ. ಖಜುರಾಹೋ ಮೊನುಮೆಂಟ್ಸ್ ಗಳು ಎಲ್ಲಿ ಕಂಡು ಬರ್ತಾವಂದ್ರ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಾಣ್ಲಿಕ್ಕೆ ಸಿಗ್ತಾವ. ಇದು ಯಾರು ನಿರ್ಮಾಣ ಮಾಡಿದ್ರು ಅಂದ್ರ ಚಂದೇಲಾ ಡೈನಾಸ್ಟಿ ಅವರು ನಿರ್ಮಾಣ ಮಾಡ್ಯಾರ. ಯಾರ್ರಿ? ಚಂದೇಲಾ. ಸೊ ಚಂದೇಲಾ ಡೈನಾಸ್ಟಿ ಅವ್ರು ಏನಪ್ಪ ಅಂದ್ರೆ ಬಿಲ್ಟ್ ಮಾಡಿರುವಂತದ್ದು. ನೆಕ್ಸ್ಟ್ ಕ್ವಶನ್ ನೋಡ್ಕೊರಿ, ಹೂ ಇಸ್ ದ ಆಥರ್ ಆಫ್ ದಿ ಫೇಮಸ್ ಬುಕ್ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಕ್ವಶನ್ ಏನ್ ಕೇಳ ನೋಡ್ರಿ. ಹೂ ಈಸ್ ದ ಆಥರ್ ಆಫ್ ದಿ ಫೇಮಸ್ ಬುಕ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ. ಇಲ್ಲಿ ಜವಾಹರ್ಲಾಲ್ ನೆಹರು ಕೊಟ್ಟಾನ, ಮಹಾತ್ಮ ಗಾಂಧಿ ಕೊಟ್ಟಾನ, ಸುಭಾಷ್ ಚಂದ್ರ ಬೋಸ್ ಕೊಟ್ಟಾನ, ರವೀಂದ್ರನಾಥ್ ಠಾಗೂರ್ ಕೊಟ್ಟಾನ. ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದ್ರಿ? ಮಹಾತ್ಮ ಗಾಂಧೀಜಿಯವರ ಬುಕ್ ಯಾವ್ದಂದ್ರ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋದು. ನೆಕ್ಸ್ಟ್ ಕ್ವಶನ್ ನೋಡ್ಕೊರಿ, ದ ಇಂಡಿಯನ್ ಸ್ಟೇಟ್ ಆಫ್ ಗೋವಾ ವಾಸ್ ಲಿಬರೇಟೆಡ್ ಫ್ರಾಮ್ ಪೋರ್ಚುಗೀಸ್ ರೂಲ್ ಇನ್ ವಿಚ್ ಇಯರ್ ಅಂತ ಕೇಳ. ಅಂದ್ರ ಗೋವಾ ಪೋರ್ಚುಗೀಸರಿಂದ ಯಾವಾಗ ಲಿಬರೇಷನ್ ಆಯ್ತು, ಸ್ವತಂತ್ರ ಆಯ್ತು ಅಂತ. 1972, 1950 ಅಂತ ಕೊಟ್ಟಾನ, 1975 ಕೊಟ್ಟಾನ, 1961 ಅಂತ ಕೊಟ್ಟಾನ.
ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಂದ್ರೆ 1961 ಅಲ್ಲಿ ಗೋವಾ ಏನಾಗ್ತೈತಿ ಅಂದ್ರೆ ಲಿಬ್ರೇಷನ್ ಆಗ್ತೈತ್ರಿ. ಸೊ ಗೋವಾ ಒನ್ ಆಫ್ ದ ಸ್ಟೇಟ್ ಆಫ್ ಇಂಡಿಯಾ. ಇದು ನೋಡ್ರಿ 1962ರಾಗ ಇದನ್ನ ಯೂನಿಯನ್ ಟೆರಿಟರಿ ಮಾಡ್ಕೊಂಡ್ರು. ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶ ಆಯ್ತಿದು. ಸೊ ಅದೇ ಏನಪ್ಪ ಅಂದ್ರೆ ಗೋವಾ 1987ರಲ್ಲಿ ಭಾರತ ದೇಶದ 25ನೇ ರಾಜ್ಯ ಆಗ್ತೈತಿ. ದ ಪ್ರೆಸೆಂಟ್ ಕ್ಯಾಪಿಟಲ್ ಆಫ್ ದಿ ಗೋವಾ ಇಸ್ ಪಣಜಿ. ಪಣಜಿ ಇಸ್ ಸಿಚುವೇಟೆಡ್ ಆನ್ ದಿ ರಿವರ್ ಆಫ್ ದಿ ಮಾಂಡವಿ. ಯಾವ ನದಿ ಮೇಲೆ ಐತಿ ಇದು? ಮಾಂಡವಿ ಎನ್ನುವಂತಹ ಒಂದು ನದಿ ಮೇಲೆ ಐತಿ. ನೆಕ್ಸ್ಟ್ ಕ್ವಶನ್ ನೋಡ್ಕೋರಿ. ಸೊ ಇನ್ ವಿಚ್ ಸಿಟಿ ಈಸ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಲೊಕೇಟೆಡ್ ಅಂತ ಕೇಳ್ಯಾನ. ಅಂದ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲಿ ಐತಿ ಅನ್ನುವಂಥ ಕ್ವಶನ್. ಸೊ ಚೆನ್ನೈ ಕೇಳ್ಯಾನ, ಮುಂಬೈ ಐತಿ, ಬೆಂಗಳೂರು ಐತಿ, ಕೋಲ್ಕತ್ತಾ ಐತಿ. ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಬೆಂಗಳೂರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಸ್ ಲೊಕೇಟೆಡ್ ಇನ್ ಬೆಂಗಳೂರಿನಲ್ಲಿ ಅನ್ನೋದನ್ನ ಕಾಣ್ತೀವಿ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಬೆಂಗಳೂರು. ಬೆಂಗಳೂರನ್ನ ಏನಂತ ಕರೀತಾರಂದ್ರ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ. ಬೆಂಗಳೂರನ್ನ ಏನಂತ ಕರೀತಾರಂದ್ರ ಗಾರ್ಡನ್ ಸಿಟಿ ಆಫ್ ಇಂಡಿಯಾ. ಆಮೇಲೆ ಬೆಂಗಳೂರನ್ನ ಏನಂತ ಕರೀತಾರಂದ್ರ ITBT ಸಿಟಿ ಆಫ್ ಇಂಡಿಯಾ. ಹಂಗ IISCನೂ ಐತಿ, ಇಸ್ರೋನು ಐತಿ ಇಲ್ಲಿ. ನೆಕ್ಸ್ಟ್, ಹೂ ಈಸ್ ನೌನ್ ಆಸ್ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೇಳ್ಯಾನ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತ ಯಾರನ್ನ ಕರೀತಾರ? ದಾದಾಬಾಯಿ ನವರೋಜಿ ಕೊಟ್ಟಾನ, ಬಾಲ ಗಂಗಾಧರ ತಿಲಕ್ ಕೊಟ್ಟಾನ, ಗೋಪಾಲಕೃಷ್ಣ ಗೋಖಲೆ ಕೊಟ್ಟಾನ, BPN ಚಂದ್ರಪಾಲ್ ಕೊಟ್ಟಾನ. ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದಂದ್ರ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಅವರನ್ನ ಏನಂತ ಕರೀತಾರೋ? ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ. ಹೌದಾ? ಬಾಲ ಗಂಗಾಧರ ತಿಲಕರ್ ಅವರನ್ನ ಲೋಕಮಾನ್ಯ ಅಂತ ಕರೀತಾರ. ಇವರನ್ನ ಏನಂತ ಕರೀತಾರ್ರಿ? ಲೋಕಮಾನ್ಯ. ಲೋಕಮಾನ್ಯ ಅಂತ ಬಾಲ ಗಂಗಾಧರ ತಿಲಕ್. ಗೋಪಾಲ ಕೃಷ್ಣ ಗೋಖಲೆ ಇವರು ಕೂಡ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದಿ ಹಿ ಇಸ್ ದ ಟೀಚರ್ ಆಫ್ ದಿ ಮಹಾತ್ಮ ಗಾಂಧೀಜಿ. BPN ಚಂದ್ರಪಾಲ ಇವರನ್ನ ಏನಪ್ಪ ಅಂದ್ರ ಪಾಲ್ ಅಂತ ಕರೀಲಾಗ್ತೈತಿ. ಸೊ ಇವರೆಲ್ಲರೂ ನೋಡ್ಕೋರಿ. ನೆಕ್ಸ್ಟ್, ವಿಚ್ ಇಂಡಿಯನ್ ರಿವರ್ ಈಸ್ ಆಲ್ಸೋ ನೌನ್ ಆಸ್ ದ ದಕ್ಷಿಣ ಗಂಗಾ ಅಂತ ಕೇಳ್ಯಾನ. ಯಾವ ನದಿಯನ್ನ ದಕ್ಷಿಣ ಗಂಗಾ ಅಂತಾರೋ? ಕಾವೇರಿ ಕೊಟ್ಟಾನ, ಕೃಷ್ಣ ಕೊಟ್ಟಾನ, ಗೋದಾವರಿ ಕೊಟ್ಟಾನ, ಯಮುನಾ ಕೊಟ್ಟಾನ. ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದಂದ್ರ ಗೋದಾವರಿ. ಹಾಗಾದ್ರೆ ಲಾಂಗೆಸ್ಟ್ ರಿವರ್ ಯಾವ್ದಂದ್ರ ಗಂಗಾ. ಲಾಂಗೆಸ್ಟ್ ರಿವರ್ ಆಫ್ ದಿ ಇಂಡಿಯಾ ಗಂಗಾ. ಲಾಂಗೆಸ್ಟ್ ಟ್ರಿಬ್ಯೂಟರಿ ರಿವರ್ ಆಫ್ ದಿ ಗಂಗಾ ಅಂದ್ರ ಯಮುನಾ. ಸೊ ಗಂಗಾ ನದಿಯ ಅತಿ ಉದ್ದವಾದಂತ ಉಪನದಿ ಯಮುನಾ. ಓಕೆ. ಸೊ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಆಫ್ ದಿ ಇಂಡಿಯಾ ಅಂದ್ರ ಗೋದಾವರಿ. ಥರ್ಡ್ ಲಾಂಗೆಸ್ಟ್ ರಿವರ್ ಆಫ್ ದಿ ಇಂಡಿಯಾ ಅಂದ್ರ ಇದು ಥರ್ಡ್ ರೀ. ಥರ್ಡ್ ಲಾಂಗೆಸ್ಟ್ ರಿವರ್ ಆಫ್ ದಿ ಇಂಡಿಯಾ ಅಂದ್ರ ಕೃಷ್ಣಾ ರೀ. ಓಕೆ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನ್ಯಾಷನಲ್ ಅಕ್ಯೂಟಿಕ್ ಅನಿಮಲ್ ಆಫ್ ಇಂಡಿಯಾ ಅಂತ ಕೊಟ್ಟಾನ. ಸೊ ಆಲಿವ್ ರಿಡ್ಲಿ ತುಟ್ಲೆ ಅಂತ ಕೊಟ್ಟಾನ, ಗಂಗಾಸ್ ರಿವರ್ ಡಾಲ್ಫಿನ್ ಅಂತ ಕೊಟ್ಟಾನ, ಇಂಡಿಯನ್ ಎಲಿಫೆಂಟ್ ಅಂತ ಕೊಟ್ಟಾನ, ಆಮೇಲೆ ಬೆಂಗಾಲ್ ಟೈಗರ್ ಅಂತ ಕೊಟ್ಟಾನ. ಏನ್ ಕ್ವಶನ್? ನ್ಯಾಷನಲ್ ಅಕ್ಯೂಟಿಕ್ ಅನಿಮಲ್ ಯಾವ್ದಂದ್ರ ಗಂಗಾ ರಿವರ್ ಡಾಲ್ಫಿನ್. ನ್ಯಾಷನಲ್ ಅನಿಮಲ್ ಯಾವ್ದಂದ್ರ ಟೈಗರ್. ನ್ಯಾಷನಲ್ ಅನಿಮಲ್ ಯಾವ್ದ್ರಿ? ಟೈಗರ್. ನ್ಯಾಷನಲ್ ಬರ್ಡ್ ಯಾವ್ದಂದ್ರ ಪಿಕಾಕ. ನ್ಯಾಷನಲ್ ಗೇಮ್ ಯಾವ್ದಂದ್ರ ಹಾಕಿ. ಸೊ ನ್ಯಾಷನಲ್ ಗೇಮ್ ಹಾಕಿ. ಓಕೆ. ನ್ಯಾಷನಲ್ ಗೇಮ್ ಯಾವುದು? ಹಾಕಿ. ನ್ಯಾಷನಲ್ ಅನಿಮಲ್ ಯಾವುದು? ಟೈಗರ್. ಓಕೆ, ಟೈಗರ್. ನ್ಯಾಷನಲ್ ಬರ್ಡ್ ಯಾವುದು? ಪಿಕಾಕ್. ಪಿಕಾಕ್ ಏನಪ್ಪ ಅಂದ್ರೆ ನ್ಯಾಷನಲ್ ಬರ್ಡ್ ಅನ್ನೋದನ್ನ ಕಾಣ್ತೀವಿ. ಆಮೇಲೆ ನ್ಯಾಷನಲ್ ಕ್ಯಾಲೆಂಡರ್ ಯಾವ್ದಂದ್ರೆ ಶಕ ಕ್ಯಾಲೆಂಡರ. ಶಕ ಕ್ಯಾಲೆಂಡರ. ಸೊ ಇವೆಲ್ಲವನ್ನ ನೋಟ್ ಮಾಡ್ಕೋರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಇಂಡಿಯನ್ ಸ್ಟೇಟ್ ಆಫ್ ಜಾರ್ಖಂಡ್ ವಾಸ್ ಕವರ್ಡ್ ಔಟ್ ಆಫ್ ವಿಚ್ ಸ್ಟೇಟ್ ಅಂತ ಕೇಳ್ಯಾನ. ಸೊ ಜಾರ್ಖಂಡ್ ಯಾವ ರಾಜ್ಯವನ್ನ ಹಚ್ಕೊಂಡೈತಿ ಅಂತ ಕೇಳೋಣ. ಸೊ ಇಲ್ಲಿ ವೆಸ್ಟ್ ಬೆಂಗಾಲ್ ಕೊಟ್ಟಾನ, ಛತ್ತೀಸ್ಗಢ ಕೊಟ್ಟಾನ, ಒಡಿಸ್ಸಾ ಕೊಟ್ಟಾನ, ಬಿಹಾರ್ ಕೊಟ್ಟಾನ. ಆದ್ರೆ ಜಾರ್ಖಂಡ್ ರಾಜ್ಯ ಛತ್ತೀಸ್ಗಢಕ್ಕೆ ಏನಪ್ಪ ಅಂದ್ರೆ ಸ್ಟೇಟ್ ಅನ್ನ ಕವರ್ ಮಾಡ್ಕೋತೈತಿ ನೋಡ್ರಿ. ಜಾರ್ಖಂಡ್ ರಾಜ್ ಔಟ್ ಆಫ್ ವಿಚ್ ಸ್ಟೇಟ್ ಅಂತ ಕೇಳೋಣ. ಸೊ ಇದು ಛತ್ತೀಸ್ಗಢ ಸ್ಟೇಟ್ ಅನ್ನ ಏನಪ್ಪ ಅಂದ್ರೆ ಕವರ್ ಮಾಡ್ಕೊಳ್ಳುವಂತಹದ್ದು ಯಾವುದು? ಜಾರ್ಖಂಡ್. ಓಕೆ. ನೆಕ್ಸ್ಟ್, ಸೊ ಇಷ್ಟ ಏನಪ್ಪ ಅಂದ್ರೆ ನಿಮಗೆ ಒಂದು 20 ಪ್ರಶ್ನೆಗಳಿದ್ದು ಇವುಗಳನ್ನ ಸಂಪೂರ್ಣವಾಗಿ ಅನಲೈಸ್ ಮಾಡುವಂತ ಕೆಲಸ ಮಾಡಿವ್ರಿ. ನೋಟ್ ಮಾಡ್ಕೋರಿ. ಆಮೇಲೆ ಏನಪ್ಪ ಸೈನಿಕ್ ಸ್ಕೂಲ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋರಿ. ಆಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಒತ್ತಿರಿ. ಆಮೇಲೆ ಒಂದು ಲೈಕ್ ಕೊಡ್ರಿ. ಆಮೇಲೆ ನಿಮ್ಗೆ ಏನಾರ ಚಲೋ ಅನ್ಸಿತ್ತಂದ್ರೆ ಕ್ಲಾಸ್ ಒಂದು ಕಾಮೆಂಟ್ ಅನ್ನ ಕೊಡ್ರಿ ಅಂತ ಹೇಳ್ತಾ ಇವತ್ತನ ಕ್ಲಾಸ್ ಮುಗಿಸ್ತೇನ್ರಿ. ಜೈ ಹಿಂದ್ ರೀ.